ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ 117. ಬಿಡು ಬಿಡು ನನ್ನ ಚೀರಿದಳು ಶಕ್ತಿ. ನರಸಿಂಹನ ಆಳೊಬ್ಬ ಕೈ ಹಿಡಿದು ಎಳೆದಾಗ ಬಾರೆ ಸುಮ್ಮನೆ ಎಂದವ ತನ್ನ ಶಕ್ತಿ ಪ್ರಯೋಗಿಸಿ ಅವಳ ಕೈ ಹಿಡಿದು ಕೋಣೆಯಿಂದ ಹೊರಗಿಳಿದುಕೊಂಡು ಬಂದ. ಚಿರುತ್ತಿದ್ದ ಶಕ್ತಿ ಸುಮ್ಮನೆ ನಿಂತಳು. ಎದುರಿಗೆ ಕುಳಿತಿದ್ದ ನರಸಿಂಹನನ್ನು ನೋಡುತ್ತಲೇ. ಬಿಳಿಯ ಬಣ್ಣದ ಸೂಟ್ ತೊಟ್ಟು ಕೈಯಲ್ಲಿ ವೈನ್ ತುಂಬಿದ್ದ ಗ್ಲಾಸ್ ಹಿಡಿದವನ ವೇಷವೇ ಬದಲಾಗಿತ್ತು. ತಾನೇ ಗೆಲ್ಲುವನೆಂಬ ಅಹಂ ಹೊತ್ತು ಕುಳಿತಿದ್ದ ಮುಖದಲ್ಲಿ. ಯಾಕೆ ಚೀರ್ತಿದ್ಯಾ ಮಗಳೇ ಎಂದ ನರಸಿಂಹ ಶಕ್ತಿಯನ್ನೇ ನೋಡಿ. ಮಾತು ಮೊದಲಿನಂತಿತ್ತಾದರೂ ಅದರ ಅರ್ಥ ತಿಳಿಯದವಳೇನಲ್ಲ ಅವಳು. ಮಗಳೇ ಮಗಳೇ ಅಂತ ಕರೆದು ಮೋಸ ಮಾಡಿಬಿಟ್ರೆ ಅಲ್ವಾ ನೀವು? ಅವನನ್ನೇ ನೋಡುತ್ತಾ ಕೇಳಿದವಳೇನೂ ಸೋತಿರಲಿಲ್ಲ ಅವನ ಮುಂದೆ. ಎಲ್ಲವೂ ಅರ್ಥವಾಗಿ ಹೋಗಿತ್ತು ಅವಳಿಗೆ. ಅವಳ ಧ್ವನಿಯಲ್ಲಿ ಧೈರ್ಯವಿತ್ತು. ಅವಳ ಮಾತಿಗೆ ಜೋರಾಗಿ ನಕ್ಕ ನರಸಿಂಹ ಕೈಯಲ್ಲಿದ್ದ ಗ್ಲಾಸನ್ನು ಟೇಬಲ್ ಮೇಲಿಟ್ಟು ಅವಳನ್ನೇ ನೋಡಿದ. ಯಾರು ಹೇಳಿದ್ರಮ್ಮ ನಾನು ಮೋಸ ಮಾಡಿದೆ ಅಂತ? ನೀನು ಈಗಲೂ ನನ್ನ ಮಗಳಿದ್ದಾಗೆ ಭಯ ಪಡ್ಬೇಡ. ನಾನು ಏನೂ ಮಾಡೋದಿಲ್ಲ ನಿನಗೆ. ನಿನ್ನಿಂದ ಒಂದಿಷ್ಟು ಕೆಲಸಗಳಾಗಬೇಕಾಗಿದೆ ನನಗೆ. ಅದನ್ನು ನಿನ್ನ ಗಂಡ ಮಾಡಿಕೊಟ್ರೆ ನಿನ್ನನ್ನು ಬಿಟ್ಬಿಡ್ತೀನಿ ಎಂದವ ತನ್ನ ಬಣ್ಣ ಬಯಲಾದರೂ ನಾಟಕದ ಮಾತು ಬಿಡದೆ ಮಾತನಾಡುತ್ತಿದ್ದ. ಶಿವನ ವಿರುದ್ಧ ನೀವು ಇದ್ದೀರಾ. ಅವನ ಮೇಲಿನ ಕೋಪಕ್ಕೆ ಇದೆಲ್ಲ ಮಾಡ್ತಿದ್ದೀರಾ ಅಂತ ಗೊತ್ತಾಗದೇ ಇರೋಷ್ಟು ದಡ್ಡಿ ಅಲ್ಲ ಅಂಕಲ್ ನಾನು. ನನ್ನ ಬಗ್ಗೆ ಸುಳ್ಳು ಹೇಳಿದಾಗಲೇ ಸಹಿಸಿದವನು ಅವನು. ಇನ್ನು ಹೀಗೆ ನನ್ನನ್ನು ಎಳ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡಿದ್ದೀರಾ? ಸಿಕ್ಕಾಗ ಸಿಗದು ಹಾಕ್ತಾನೆ. ಈಗ ಭಯ ಪಡಬೇಕಾಗಿರೋದು ನಾನಲ್ಲ ಅಂಕಲ್, ನೀವು. ಆಗಲೇ ನಿಮ್ಮ ಬಗ್ಗೆ ಅದೆಷ್ಟು ಮಾಹಿತಿ ತೆಗೆದು ಹಾಕಿದಾನೋ. ಹುಷಾರಾಗಿರಿ. ಧೈರ್ಯದಿಂದ ಅವನನ್ನೇ ದಿಟ್ಟಿಸಿ ಎಂದಳು. ಹೊರಗೆ ನಡೆಯುತ್ತಿದ್ದರ ಬಗ್ಗೆ ಒಂಚೂರೂ ಗೊತ್ತಿಲ್ಲದಿದ್ದರೂ ಶಿವನ ಮೇಲಿನ ನಂಬಿಕೆಯಿಂದ ಮಾತನಾಡುತ್ತಿದ್ದಳು. ಅವಳ ನಂಬಿಕೆಯ ಮಾತು ಕೇಳಿ ಅವನಿಗೆ ಕೋಪ ಬರದೇ ಇರುವುದೇನು? ಮುಖ ಬಿಗಿದುಕೊಂಡು ಮೇಲೆದ್ದು ಅವಳ ಮುಂದೆ ಬಂದ ನರಸಿಂಹ ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದ ತನ್ನ ಆಳಿಗೆ ಫೋನ್ ತೆಗೆದು ವಿಡಿಯೋ ಮಾಡೋ ಎಂದ. ಅವ ತನ್ನ ಫೋನ್ ಹಿಡಿದು ವಿಡಿಯೋ ಮಾಡುತ್ತಾ ನಿಂತ. ಶಕ್ತಿಯನ್ನೇ ಕೋಪದಿಂದ ನೋಡಿದ ನರಸಿಂಹ ಅವಳ ಕೆನ್ನೆಗೊಂದು ಬಾರಿಸಿಯೇ ಬಿಟ್ಟ. ತಕ್ಷಣ ಅಮ್ಮ ಎಂದು ಕೆನ್ನೆ ಹಿಡಿದು ಕೂಗಿದಳು ಶಕ್ತಿ. ಸನ್ನೆ ಮಾಡಿ ಫೋನ್ ಕೆಳಗಿಳಿಸಲು ಹೇಳಿದ ನರಸಿಂಹ ಅವನ ಮುಂದೆ ವಿಡಿಯೋ ಆಫ್ ಮಾಡಿ ಒಮ್ಮೆ ಮಾಡಿದ್ದ ವಿಡಿಯೋ ನೋಡಿದ. ಶಕ್ತಿಗೆ ತಾನು ಹೊಡೆದಿದ್ದು, ಅವಳು ಅಮ್ಮ ಎಂದು ಚೀರಿದ್ದು ಸರಿಯಾಗಿ ಕಾಣುತ್ತಿತ್ತು ಅದರಲ್ಲಿ. ಬೇಕಾಗುತ್ತೆ ಇದು. ಇನ್ನು ಇವಳನ್ನ ಅದೇ ಕೋಣೆಯಲ್ಲಿ ಕೂಡಿ ಹಾಕು ಮತ್ತೆ ಎಂದವ ತನ್ನ ಚೇರಿನಲ್ಲಿ ಕುಳಿತ. ಎಲ್ಲದಕ್ಕೂ ಬಡ್ಡಿ ಸಮೇತ ಶಿವ ತಗೋತಾನೆ ನೋಡ್ತಿರು ಎಂದಳು ಶಕ್ತಿ ಕೋಪದಲ್ಲಿ ನರಸಿಂಹನನ್ನೇ ನೋಡುತ್ತಾ. ಅವಳ ಕೆನ್ನೆ ಕೆಂಪಾಗಿ ಅವನ ಬೆರಳುಗಳ ಅಚ್ಚು ಮೂಡಿತ್ತು. ಅವಳ ಕಣ್ಣುಗಳು ಹತ್ತು ಆಗಲೇ ದೊಡ್ಡದಾಗಿದ್ದವು. ಆದರೂ ಧೈರ್ಯ ನಂಬಿಕೆ ಅವಳಲ್ಲಿ. ಕರ್ಕೊಂಡು ಹೋಗೋ ಇವಳನ್ನ ಎಂದ ಮತ್ತೆ ಕೋಪದಿಂದ ತನ್ನ ಆಳಿಗೆ ಜೋರು ಧ್ವನಿಯಲ್ಲಿ. ಅವಳ ಕೈ ಹಿಡಿದು ಎಳೆದು ಮತ್ತೆ ಅದೇ ಕೋಣೆಯಲ್ಲಿ ಕೂಡಿ ಹಾಕಿದ ಅವಳನ್ನು. ಸರ್, ಇವರು ವಾರದಲ್ಲಿ 3-4 ಬಾರಿ ಬರ್ತಿದ್ರು ಸರ್ ಊಟಕ್ಕೆ. ನಮ್ಮ ಹೋಟೆಲ್ ಊಟ ಅವರಿಗೆ ತುಂಬ ಇಷ್ಟ ಆಗಿತ್ತು. ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ರು ಸರ್ ಎಂದ ಆ ಸಾವಜಿ ಹೋಟೆಲಿನ ಮಾಲೀಕ. ನರಸಿಂಹನ ಮನೆಯಲ್ಲಿ ಸಿಕ್ಕ ದೇವಸ್ಥಾನದ ರಶೀದಿ ಮತ್ತು ಹೋಟೆಲಿನ ಬಿಲ್ ಮೂಲಕ ಶಿವ ಅದರ ಮೂಲ ಪತ್ತೆ ಹಚ್ಚಿದ್ದ. ಇನ್ನು ಆಸ್ಪತ್ರೆಯಲ್ಲಿ CCTV ಫೋಟೇಜ್ ಮೂಲಕ ನರಸಿಂಹನ ಫೋಟೋ ಹಿಡಿದು ಹೋಟೆಲಿಗೆ ಬಂದಾಗ ಮಾಲೀಕ ಅವನನ್ನು ಗುರುತಿಸಿ ತನಗೆ ಗೊತ್ತಿದ್ದ ಮಾಹಿತಿ ಹೇಳಿದ. ಮಧ್ಯಾಹ್ನ ದಾಟಿತ್ತು ಆಗಲೇ. ಊಟ ನಿದ್ದೆಯ ಪರಿವಿಲ್ಲದೆ ಶಕ್ತಿಯ ಹುಡುಕಾಟದಲ್ಲಿ ಇದ್ದರು ಶಿವ, ಕೇಶವ ಇಬ್ಬರು. ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಅವರಿಗೆ ಬೇಕಿದ್ದ ಎಲ್ಲ ಸಹಾಯ ಮಾಡಲು ಮಿನಿಸ್ಟರ್ ಒಪ್ಪಿಗೆ ಕೊಟ್ಟಿದ್ದರು. ಅವನ ಜೊತೆ ಜನತೆ ಕೂಡ ಇತ್ತು. ಮೀಡಿಯಾದಲ್ಲಿ ಇದೊಂದು ದೊಡ್ಡ ಸುದ್ದಿಯೇ ಆಗಿ ಹೋಗಿತ್ತು. ಅವರು ಎಲ್ಲಿಯವರು, ಎಲ್ಲಿರ್ತಾರೆ ಅಂತ ಬೇರೆ ಏನಾದರೂ ಮಾಹಿತಿ ಗೊತ್ತಾ ನಿಮಗೆ ಅವ್ರ ಬಗ್ಗೆ? ಶಿವನ ಜೊತೆಗಿದ್ದ ಕೇಶವ ಕೇಳಿದ. ಶಿವ ಅತ್ತಿತ್ತ CCTV ಇರುವುದೇನೋ ಎಂದು ನೋಡುತ್ತಿದ್ದ. ಇಲ್ಲ ಸರ್, ಅವರು ಬರ್ತಿದ್ರು, ಊಟ ಮಾಡಿ ಹೋಗ್ತಿದ್ರು ಅಷ್ಟೇ ಎಂದನವ. ಅವರು ಮತ್ತೆ ಏನಾದರೂ ಇಲ್ಲಿಗೆ ಬಂದರೆ ನಮಗೆ ತಿಳಿಸಿ ಎಂದ ಶಿವ. ಸರಿ ಸರ್ ಎಂದು ಅವನೆಂದಾಗ ಇಬ್ಬರು ಹೊರನಡೆದು ಬೈಕ್ ಹತ್ತಿದರು. ತಮಗೆ ಬೇಕಾದ ಮಾಹಿತಿ ಸಿಕ್ಕಲಿಲ್ಲವೆಂದು. ತಕ್ಷಣ ಕೂಗಿದ ಆ ಹೋಟೆಲ್ ಮಾಲೀಕ ಸರ್ ಎಂದು. ಬೈಕ್ ಸ್ಟಾರ್ಟ್ ಮಾಡಿದವರು ಅವನತ್ತ ನೋಡಿದರು. ಸರ್ ಎನ್ನುತ್ತಾ ಅವರತ್ತ ಓಡಿ ಬಂದ. ಏನಾಯಿತು ಕೇಳಿದ ಕೇಶವ. ಸರ್, ಆ ಮನುಷ್ಯ ಒಂದೊಂದು ಸಾರಿ ಕಾಲ್ ಮಾಡಿ ಪಾರ್ಸಲ್ ಹೇಳ್ತಿದ್ದ ಸರ್. ನಿಮಗೆ ಅದರಿಂದ ಏನಾದರೂ ಸಹಾಯ ಆಗುತ್ತಾ ಎಂದಾಗ ಶಿವ ಬೈಕ್ ನಿಲ್ಲಿಸಿ ಕೆಳಗಿಳಿದ. ಹೌದಾ, ಕೊನೆ ಬಾರಿ ಯಾವಾಗ ಪಾರ್ಸಲ್ ತಗೊಂಡು ಹೋಗಿದ್ರು ಅಂತ ನೆನಪಿದೆಯಾ ನಿಮಗೆ ಕೇಳಿದವನಿಗೆ ಏನಾದರೂ ಸುಳಿವು ಸಿಗಬಹುದೆಂಬ ಭರವಸೆ. ಹಾಂ ಸರ್, ಈ ರಸ್ತೆ ಕೊನೆಯಲ್ಲಿರೋ ದೇವಸ್ಥಾನದಲ್ಲಿ ಏನೋ ಆಚರಣೆ ಇತ್ತು ಸರ್. ಅವತ್ತು ಈ ರಸ್ತೆ ಪೂರ್ತಿ ಜನ ತುಂಬಿತ್ತು. ಆಗ ಆ ಮನುಷ್ಯ ಬರೋದಕ್ಕಾಗದೆ ಕಾಲ್ ಮಾಡಿ ಪಾರ್ಸಲ್ ಹೇಳಿದರು. ಆಗ ನಮ್ಮ ಹೋಟೆಲ್ ಹುಡುಗನೇ ಊಟ ತಗೊಂಡೋಗಿ ಕೊಟ್ಟಿದ್ದ ಎಂದವನ ಮಾತಿಗೆ ಶಿವನ ಮುಖದಲ್ಲಿ ಭರವಸೆ ಮೂಡಿತು. ಅದೇ ಖುಷಿಯಲ್ಲಿ ಕೇಶವನ ಮುಖ ನೋಡಿದ.
ಅವನ ಖುಷಿ ನೋಡಿ ಖುಷಿಯಾದ ಕೇಶವ ಅವನ ಭುಜದ ಮೇಲೆ ಕೈ ಇಟ್ಟ. ಎಲ್ಲ ಸರಿ ಹೋಗುವುದೆಂಬ ಭರವಸೆಯಲ್ಲಿ. ಊಟ ತಗೊಂಡು ಹೋಗಿದ್ದು ನಿಮ್ಮ ಹುಡುಗನ ಕರೀರಿ, ಅವನು ನಮಗೆ ಪಾರ್ಸಲ್ ಕೊಟ್ಟ ಅಡ್ರೆಸ್ ತೋರಿಸ್ತಾನೆ ಎಂದಾಗ ಶಿವ ಆ ಹುಡುಗನ ಜೊತೆ ಹೊರಟ. ತನ್ನ ಶಕ್ತಿ ಸಿಗುವಳೆಂಬ ಖುಷಿ ಅವನಿಗೆ. ಏನೋ ಆಸೆ ಹೊತ್ತು ತನ್ನ ಜೊತೆ ಕೇಶವನನ್ನು ಕರೆದುಕೊಂಡು ಹೊರಟಿದ್ದ ಶಿವ ಹೋಟೆಲ್ ಇದ್ದ ಆ ಏರಿಯಾ ದಾಟಿ 2 ಏರಿಯಾದ ಕೊನೆಯ ಮನೆಗಳಲ್ಲಿ ಕೊನೆಯ ಮನೆ ಅವ ಕರೆದುಕೊಂಡು ಹೋಗಿದ್ದು. ಮನೆ ಕಡಿಮೆ ಇದ್ದವು ಅಲ್ಲಿ, ಜೊತೆಗೆ ಜನ ಕೂಡ. ಸರ್, ಅದೇ ಮನೆ ಎಂದು ತೋರಿಸಿದ ಆ ಹುಡುಗ ಮನೆ ಇನ್ನೂ ಕಣ್ಣೋಟದ ದೂರದಲ್ಲಿದ್ದಾಗ, ಹೌದಾ, ಸರಿ ನೀನು ಹೋಗು ಎಂದ ಶಿವ ಕೇಶವನನ್ನು ನೋಡುತ್ತಾ. ಕೇಶು ಎಂದು ತನ್ನ ಸೊಂಟದಲ್ಲಿದ್ದ ಗನ್ ಕೈಯಲ್ಲಿ ಹಿಡಿದು ಮುಂದೆ ಹೆಜ್ಜೆ ಇಟ್ಟ. ಅವನಂತೆಯೇ ಕೇಶವ ಕೂಡ ಗನ್ ಹಿಡಿದು ನಿಧಾನವಾಗಿ ಮುಂದೆ ಹೆಜ್ಜೆ ಇಟ್ಟ. ಸಪ್ಪಳವಿಲ್ಲದೆ ಸಣ್ಣ ಹೆಜ್ಜೆಗಳನ್ನಿಡುತ್ತಾ ಆ ಮನೆಯ ಬಳಿ ಬಂದರು ಇಬ್ಬರು. ನೋಡಲು ಮನೆ ಚೆನ್ನಾಗಿಯೇ ಇತ್ತು. ಅದರ ಬಳಿ ಬಂದವರು ಇಬ್ಬರು ಕಣ್ಸನ್ನೆಯಲ್ಲೇ ಮಾತನಾಡಿಕೊಂಡು ನಿಧಾನವಾಗಿ ಮನೆಯ ಕಾಂಪೌಂಡಿನ ಒಳಗೆ ಬಂದರು. ಶಿವ ಮುಂದೆ ನಡೆದರೆ ಕೇಶವ ಅವನ ಹಿಂದೆ ಬಚ್ಚಿಟ್ಟುಕೊಂಡೇ ಹೆಜ್ಜೆ ಇಡುತ್ತಿದ್ದ. ಇಬ್ಬರು ಮನೆಯ ಮುಂದಿನ ಕಿಟಕಿ ತಲುಪಿದರು. ಶಿವ ತುಂಬ ಹುಷಾರಾಗಿಯೇ ಇದ್ದ. ಎಲ್ಲ ಕಡೆಯೂ ಕಣ್ಣಾಡಿಸುತ್ತ ಅವನ ರಕ್ಷಣೆಗೆ ಹಿಂದೆ ಕೇಶವನಿದ್ದ. ಸುತ್ತಲೂ ಒಮ್ಮೆ ನೋಡಿದವರು ನಿಧಾನವಾಗಿ ತಲೆ ಎತ್ತಿ ಕಿಟಕಿಯಲ್ಲಿ ನೋಡಿದರು. ಯಾರೂ ಕಾಣಲಿಲ್ಲ ಮನೆಯ ಒಳಗೆ. ಇಬ್ಬರೂ ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡರು. ನಡಿ ನೋಡೋಣ ಕೇಶವ ಎಂದಾಗ ಮನೆಯ ಬಾಗಿಲಿಗೆ ನಡೆದು ಬಾಗಿಲು ದೂಡಿದರು. ಬಾಗಿಲು ಹಾಕಿದ್ದೇ ಇತ್ತು. ಮತ್ತೊಮ್ಮೆ ಅಕ್ಕಪಕ್ಕದ ಕಿಟಕಿಯಲ್ಲಿ ಮನೆಯ ಹಿಂದೆ ಕಣ್ಣಾಡಿಸಿ ಬಂದರು. ಯಾರೂ ಮನೆಯ ಒಳಗೆ ಇದ್ದಂಥ ಸುಳಿವು ಸಿಗಲಿಲ್ಲ ಅಲ್ಲಿ. ಮನೆ ಬಾಗಿಲು ಒಡೆದು ನೋಡೋಣ ಶಿವ ಎಂದಾಗ ಇಬ್ಬರೂ ಬಾಗಿಲು ಒಡೆದು ಒಳನುಗ್ಗಿದ್ದರು. ಯಾರೂ ಇರಲಿಲ್ಲ ಅಲ್ಲಿ. ಮತ್ತೆ ನಿರಾಸೆಯೇ ಅವನಿಗೆ ಆಗಿದ್ದು. ಛೇ, ಯಾರೂ ಇಲ್ಲ ಇಲ್ಲಿ ಎಂದ ಶಿವನ ಮುಖದಲ್ಲಿನ ಆಸೆ ಮತ್ತೆ ಮರೆಯಾಯಿತು. ಇಬ್ಬರೂ ಮುಂದೆ ಮಾತನಾಡುವಷ್ಟರಲ್ಲಿ ಶಿವನ ಫೋನ್ ರಿಂಗ್ ಆಯಿತು. ಹೇಳಿ ಮಲ್ಲಿಕಾರ್ಜುನ್ ಎಂದ ಫೋನ್ ಕಿವಿಗಿಟ್ಟು. ಸರ್, ನಿಮ್ಮ ಫೋನ್ ನೋಡಿ, ಆ ನರಸಿಂಹ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾನೆ. ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಸರ್ ಎಂದವನ ಮಾತು ಕೇಳಿ ಶಿವನ ಮೈ ಜುಮ್ ಎಂದಿತ್ತು. ಒಮ್ಮೆ ಮತ್ತೇನಾಯಿತೋ ಎಂದು ಕಂಬದ ಹಾಗೆಯೇ ನಿಂತು ಬಿಟ್ಟ, ಏನೂ ಪ್ರತಿಕ್ರಿಯೆ ನೀಡದೆ. ಮಲ್ಲಿಕಾರ್ಜುನ್ ಹಲೋ ಹಲೋ ಎನ್ನುತ್ತಲೇ ಇದ್ದ. ಮಾತನಾಡಲಿಲ್ಲ ಶಿವ. ಅವ ಸ್ಟ್ರಾಂಗ್ ಆಗಿರಿ ಎಂದದ್ದೇ ಅವನಿಗೆ ಭಯ ಹುಟ್ಟಿಸಿತ್ತು. ಶಕ್ತಿಗೆ ಮತ್ತೇನಾಯಿತೋ ಎಂದು. ಶಿವ, ಏನಾಯಿತು ಕೇಳಿದ ಕೇಶವನಿಗೂ ಉತ್ತರಿಸದೆ ಕಳೆದು ಹೋದವರಂತೆ ನಿಂತವನ ಭುಜ ಅಲುಗಾಡಿಸಿ ಮತ್ತೊಮ್ಮೆ ಕರೆದ ಕೇಶವ, ಶಿವ ಎಂದು. ಎಚ್ಚೆತ್ತುಗೊಂಡವ ಕೇಶವನತ್ತ ನೋಡಿ, ಆ ನರಸಿಂಹ ಮತ್ತೆ ಯಾವುದೋ ವಿಡಿಯೋ ಬಿಟ್ಟಿದ್ದಾನಂತೆ ಎಂದವನ ಧ್ವನಿಯಲ್ಲಿ ಜೀವವೇ ಇರಲಿಲ್ಲ. ಹೌದಾ? ಕೇಶವ ತಕ್ಷಣ ತನ್ನ ಫೋನ್ ಹಿಡಿದು ನೋಡಿದ. ಶಿವ ಕೂಡ ಕರೆ ಕಟ್ ಮಾಡಿ ನೋಡಿದ. ಆ ವಿಡಿಯೋ ನೋಡಿ ಕೇಶವನಿಗೆ ಕೋಪ ಉಕ್ಕಿದರೆ ಶಿವ ಜೀವವೇ ಇಲ್ಲದವರಂತೆ ಕುಸಿದು ಕುಳಿತು ಬಿಟ್ಟ ನಿಂತಲ್ಲಿಯೇ. ಶಿವ ಕೂಗಿದ ಕೇಶವ ಅವನ ಹೆಗಲು ಹಿಡಿದು ಕುಳಿತ. ನರಸಿಂಹ ಶಕ್ತಿಯ ಕಪಾಳಕ್ಕೆ ಹೊಡೆದಿದ್ದ ವಿಡಿಯೋ ಅದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಹರಿಬಿಟ್ಟು ಸುದ್ದಿ ಮಾಡಿದ್ದ. ಕೊನೆಯಲ್ಲಿ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಶಿವ ಎಂದು ಬರೆದಿದ್ದ. ನನಗೆ ಶಕ್ತಿ ಬೇಕು ಕೇಶು ಮಗುವಂತೆ ಕೇಳಿದ ಕೇಶವನನ್ನೇ ನೋಡುತ್ತಾ. ಕಣ್ಣುಗಳು ನೋವಿನಿಂದ ತುಂಬಿದ್ದವು ಆಗಲೇ. ಶಕ್ತಿ ನಮಗೆ ಸಿಗ್ತಾಳೆ ಶಿವ, ನೀನು ಧೈರ್ಯ ಕಳ್ಕೋಬೇಡ ಎಂದ ಕೇಶವನಿಗೆ ಶಿವನನ್ನು ಸಮಾಧಾನ ಮಾಡುವ ಧೈರ್ಯವೇ ಇರಲಿಲ್ಲ. ಅವನು ಸಿಕ್ಕರೆ ಅವನನ್ನು ಸುಮ್ಮನೆ ಮಾತ್ರ ಬಿಡೋದಿಲ್ಲ ನಾನು. ಹಲ್ಲು ಕಡಿಯುತ್ತ ಎಂದ ಶಿವನಿಗೆ ನರಸಿಂಹನ ಮೇಲೆ ಕೋಪವೂ ಇತ್ತು. ಶಿವ, ಈ ವಿಡಿಯೋನ ಒಂದ್ಸರಿ ನೋಡು. ಇದೇ ಮನೆಯಲ್ಲಿ ಶೂಟ್ ಮಾಡಿರೋದು ಇದನ್ನ ನೋಡು. ಇದೇ ಜಾಗ ಶಕ್ತಿ ನಿಂತಿರೋದು. ಸೂಕ್ಷ್ಮವಾಗಿ ಗಮನಿಸಿದ ಕೇಶವ ವಿಡಿಯೋ ಶಿವನಿಗೆ ತೋರಿಸುತ್ತಾ ತನ್ನ ಕಣ್ಮುಂದಿದ್ದ ಜಾಗ ಕೂಡ ತೋರಿಸಿದ. ಹೌದು, ಅಂದರೆ ಶಕ್ತಿ ಇಲ್ಲೇ ಇದ್ಲು ಎನ್ನುತ್ತಾ ಮೇಲೆದ್ದು ಕಣ್ಣೊರೆಸಿದ ಶಿವ. ಕೇಶು, ನಮಗೇನಾದರೂ ಕ್ಲೂ ಸಿಗುತ್ತಾ ನೋಡು ಎಂದವ ಆ ಮನೆಯ ಮೂಲೆ ಮೂಲೆ ಹುಡುಕುತ್ತಾ ನಿಂತ. ಕೇಶವ ಕೂಡ ಅವನ ಜೊತೆಗೂಡಿದ. ಇಬ್ಬರೂ ಒಟ್ಟಿಗೆ ಮನೆ ಹುಡುಕುವಾಗ ಕೇಶವ ಹೊಕ್ಕಿದ್ದು ಶಕ್ತಿಯನ್ನು ಕೂಡಿ ಹಾಕಿದ್ದ ಕೋಣೆಗೆ. ಅಲ್ಲಿ ಬಿದ್ದಿದ್ದ ಬಾಟಲ್, ಊಟದ ಹಾಳೆ ಎಲ್ಲವನ್ನೂ ನೋಡಿದವ ಶಿವನನ್ನು ಕೂಗಿದ. ಅವ ಓಡಿ ಬಂದ. ಇಲ್ಲೋಡು, ಬಳೆಚೂರು ಬಿದ್ದಿದೆ. ಊಟ ಮಾಡಿದ ಹಾಳೆ, ನೀರಿನ ಬಾಟ್ಲಿದೆ. ಅಂದರೆ ಶಕ್ತಿನ ಇದೇ ಕೋಣೆಯಲ್ಲಿ ಕೂಡಿ ಹಾಕಿದ್ರು ಅನಿಸುತ್ತೆ ಎಂದ ಕೇಶವ ತನ್ನ ಅನುಮಾನ ಹೇಳಿದ. ಹೌದು ಎಂದ ಶಿವ ಕೋಣೆಯನ್ನೊಮ್ಮೆ ಕಣ್ಣಾಡಿಸಿದ ಸೂಕ್ಷ್ಮವಾಗಿ. ಎದುರುಗಿದ್ದ ನೀಲಿ ಬಣ್ಣದ ಗೋಡೆಯ ಕೊನೆಯಲ್ಲಿ ಏನೋ ಗೀಚಿದಂತಿತ್ತು. ತನ್ನ ಕಾಲಿನ ಮೇಲೆ ಕುಳಿತವ ಅದನ್ನೊಮ್ಮೆ ಗಮನಿಸಿದ. ದಿಕ್ಕುಗಳನ್ನು ತೋರಿಸುವ ಒಂದಿಷ್ಟು ಬಾಣದ ಗುರುತುಗಳು ಉದ್ದಕ್ಕೆ ಗೀಚಿತ್ತು. ಮೊದಲಲ್ಲಿ ಸಪ್ಲೈಯರ್ ಎಂದು ಕನ್ನಡದಲ್ಲಿ ಬರೆದಿತ್ತು. ಕೊನೆಯಲ್ಲಿ ನೀರು ಎಂದು ಬರೆದಿತ್ತು. ಕೇಶು, ಇದು ಶಕ್ತಿ ಬರೆದಿದ್ದು ತಕ್ಷಣ ಕಂಡು ಹಿಡಿದವ. ಓಡಿ ಬಂದು ಅವನ ಪಕ್ಕದಲ್ಲಿ ಕುಳಿತ ಕೇಶವ, ಏನಿದು ಶಿವ, ಶಕ್ತಿನೇ ಬರೆದಿದ್ದು ಅಂತ ಹೇಗೆ ಹೇಳ್ತೀಯಾ ಎಂದು ಕೇಳಿದ. ಸಪ್ಲೈಯರ್ ಅಂತ ನನ್ನನ್ನು ಕರೆಯೋದು ಅವಳೊಬ್ಳೆ. ಇನ್ನು ಈ ಬಾಣದ ಗುರುತುಗಳು, ಅವಳು ನಮಗೇನೋ ಹೇಳ್ತಿದ್ದಾಳೆ ಕೇಶು ಎಂದು ಅದನ್ನೇ ನೋಡಿದ ತಕ್ಷಣ ಯೋಚಿಸಿದವ. ಬಹುಶಃ ಇದು ಅವಳನ್ನ ಕರ್ಕೊಂಡು ಹೋಗಿರೋ ಜಾಗ ಇರಬೇಕು ಅನಿಸುತ್ತೆ
ಎಂದವ ತನ್ನ ತಲೆಗೆ ಪೂರ್ತಿ ಕೆಲಸ ಕೊಟ್ಟಿದ್ದ. ಇದ್ರೂ ಇರಬಹುದು. ತನ್ನ ಫೋನಿನಲ್ಲಿ ಆ ಗೀಚಿದ ಚಿತ್ರದ ಒಂದು ಫೋಟೋ ತೆಗೆದುಕೊಂಡವ. ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಇದ್ರ ಬಗ್ಗೆ ನಾನು ಗೊತ್ತು ಮಾಡ್ಕೊಳ್ಳೇಬೇಕು ಎಂದವ ಮೇಲೆದ್ದು ಮತ್ತೆ ಏನಾದರೂ ಸಿಗಬಹುದೇನೋ ಎಂದು ಮನೆಯನ್ನೊಮ್ಮೆ ಹುಡುಕಿದ. ಏನೂ ಸಿಗದಿದ್ದಾಗ ಇಬ್ಬರು ಮತ್ತೆ ಬಂದ ದಾರಿಯಲ್ಲಿ ವಾಪಸ್ಸಾದರು. ಶಿವ ಹೋಟೆಲ್ ಇದ್ದ ದಾರಿಯಲ್ಲಿ ಹೋಗಿದ್ದನ್ನು ನರಸಿಂಹನ ಆಳೊಬ್ಬ ಗಮನಿಸಿ ಅವನಿಗೆ ತಿಳಿಸಿದ್ದ. ಯಾವುದಕ್ಕೂ ಎಲ್ಲ ಕಡೆ ಕಣ್ಣಿಟ್ಟಿರಬೇಕೆಂದು ಅಲ್ಲಲ್ಲಿ ತನ್ನ ಹುಡುಗರನ್ನು ಬಿಟ್ಟಿದ್ದ ಅವ. ಹೀಗೊಂದು ಸುದ್ದಿ ಆಗಬೇಕೆಂದೇ ಅವ ಶಕ್ತಿಯ ವಿಡಿಯೋ ಕೂಡ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ಅಂದ ಮೇಲೆ ಅವ ಎಲ್ಲ ಕಡೆಯಿಂದಲೂ ಹುಷಾರಾಗಿದ್ದ. ತನ್ನ ಫೋನನ್ನು ಪದೇ ಪದೇ ಬದಲಾಯಿಸುತ್ತಿದ್ದ. ತಾನಿದ್ದ ಲೊಕೇಶನ್ ಯಾರಿಗೂ ಗೊತ್ತಾಗದಂತೆ ನೋಡಿಕೊಂಡಿದ್ದ. ತನ್ನ ಜೊತೆ ಇದ್ದ ಆಳಿಗೂ ಫೋನನ್ನು ಬಳಸದಂತೆ ಹೇಳಿದ್ದ. ಕೆಲವೊಂದು ನಕಲಿ ಐಡಿಗಳ ನಂಬರ್ ಇಟ್ಟುಕೊಂಡಿದ್ದ. ಒಬ್ಬ ಕ್ರಿಮಿನಲ್ ಎಂದ ಮೇಲೆ ಪೊಲೀಸರ ನಡೆಯ ಬಗ್ಗೆ ಎಲ್ಲ ಮಾಹಿತಿ ಇತ್ತವನಿಗೆ. ತನ್ನ ಹುಡುಗರಿಂದಲೇ ಶಿವ ತನ್ನ ಬಳಿ ತಲುಪುತ್ತಿರುವ ಮಾಹಿತಿ ಸಿಕ್ಕಿತ್ತವನಿಗೆ. ಆಗ ಹುಷಾರಾದ ನರಸಿಂಹ ಶಕ್ತಿಯ ಜೊತೆ ಇದ್ದ ಮನೆಯಿಂದ ನಡೆದು ಬೇರೆಯ ಕಡೆ ಹೋಗುವ ಉಪಾಯ ಮಾಡಿದ್ದ. ಅವನ ಎಲ್ಲ ಉಪಾಯವನ್ನು ಬಾಗಿಲಿಗೆ ಕಿವಿಕೊಟ್ಟು ಕೇಳಿಸಿಕೊಂಡಿದ್ದ ಶಕ್ತಿ ತನ್ನ ಕೈಯಲ್ಲಿನ ಗಾಜಿನ ಬಳೆ ಒಡೆದು ಅದರಿಂದ ಗೋಡೆಯ ಮೇಲೆ ಗೀಚಿದ್ದಳು. ಶಿವ ತನ್ನನ್ನು ಹುಡುಕಿ ಅಲ್ಲಿಗೆ ಬಂದಾಗ ಅವನಿಗೆ ಸುಳಿವು ಸಿಗಲೆಂದು ಅವರೇನೂ ಅವಳನ್ನು ಕರೆದುಕೊಂಡು ಹೋಗುವ ಜಾಗದ ಬಗ್ಗೆ ಕುಳಿತು ದಾರಿಯ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಅವರ ಮಾತುಗಳಿಂದ ದಾರಿ ಗುರುತಿಸಿದ್ದ ಶಕ್ತಿ ಕೇಳಿಸಿಕೊಂಡ ಹಾಗೆಯೇ ಗೋಡೆಯ ಮೇಲೆ ಗೀಚಿದ್ದಳು. ಆ ದಾರಿ ರಣದೇವನ ಬಾರಿನ ಮೂಲಕ ಹಾದು ಹೋಗುವುದರಿಂದ ಮೊದಲು ಸಪ್ಲೈಯರ್ ಎಂದು ಬರೆದಿದ್ದಳು. ಇದರಲ್ಲಿ ಎರಡು ಅರ್ಥವಿತ್ತು. ಒಂದು, ಶಿವ ಅದನ್ನು ತನಗಾಗಿಯೇ ಬರೆದಿದ್ದೆಂದು ಕಂಡುಹಿಡಿಯಲು. ಇನ್ನೊಂದು, ಅವ ಸಪ್ಲೈಯರ್ ಆಗಿ ಕೆಲಸ ಮಾಡಿದ್ದ ಬಾರ್ ಅದು ಎಂದು. ಇನ್ನು ಕೊನೆಯಲ್ಲಿ ನೀರು ಎಂದು ಬರೆದಿದ್ದು ಅವ ಕರೆದುಕೊಂಡು ಹೋಗಿದ್ದ ಜಾಗ ಒಂದು ದೊಡ್ಡ ನೀರಿನ ಟ್ಯಾಂಕ್ ಬಳಿ ಇತ್ತೆಂದು. ತಾನು ಬರೆದಿರುವುದು ಈ ರಾಕ್ಷಸರಿಗೂ ಗೊತ್ತಾಗಬಾರದೆಂದು ಗೋಡೆಯ ಕೊನೆಯಲ್ಲಿ ಶಿವನಿಗಷ್ಟೇ ತಿಳಿಯುವ ಭಾಷೆಯಲ್ಲಿ ಬರೆದಿದ್ದಳು. ಅವಳ ಈ ಚಾಣಾಕ್ಷತನ ಶಿವನಿಗೆ ಸಹಾಯ ಮಾಡಿತ್ತಾದರೂ ಅದರ ಅರ್ಥವನ್ನು ಕಂಡುಹಿಡಿಯುವನೋ ಇಲ್ಲವೋ ಅವ. ಸ್ಟೇಷನ್ನಿಗೆ ಹೋದಾಗ ಮತ್ತೆ ಅದೇ ನ್ಯೂಸ್ ರಿಪೋರ್ಟರ್ಗಳ ಪ್ರಶ್ನೆಗಳು ಅವನನ್ನು ಕಾಡದೇ ಇರಲಿಲ್ಲ. ಫೋನ್ ಹೊಡೆದುಕೊಳ್ಳುವುದನ್ನು ಬಿಡಲಿಲ್ಲ. ಆದರೆ ತನಗೆ ಸಿಕ್ಕ ಸುಳಿವುಗಳ ಬಗ್ಗೆ ಯಾವ ಮಾಹಿತಿಯನ್ನು ನೀಡದೆ ಎಲ್ಲವನ್ನೂ ನಿಭಾಯಿಸುತ್ತಿದ್ದ ಶಿವನ ಪರಿಸ್ಥಿತಿ ಕಠಿಣವೇ. ಸ್ಟೇಷನ್ನಿನಿಂದ ಮನೆಗೆ ನಡೆದಾಗ ರಾಯರನ್ನು ಸಂಭಾಳಿಸುವ ಕೆಲಸ ಕೂಡ ಅವನ ಹೆಗಲ ಮೇಲೆಯೇ. ನರಸಿಂಹ ಶಕ್ತಿಗೆ ಹೊಡೆದಿದ್ದ ವಿಡಿಯೋ ನೋಡಿದ್ದರೂ ಅವರು ಶಿವನ ಮೇಲೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ತಮ್ಮ ಮಗಳನ್ನು ಅವ ಕರೆದುಕೊಂಡು ಬರುವೆನೆಂದೇ ನಂಬಿದ್ದರು. ಆದರೆ ಶಿವನಿಗೆ ಭಯ ಇದ್ದದ್ದು ಅವರ ಆರೋಗ್ಯದ ಮೇಲೆ. ಅದೇ ರಾತ್ರಿ ಅವನ ತಾಯಿ ಮೀನಾಕ್ಷಿ ಕೂಡ ಕರೆ ಮಾಡಿ ಶಕ್ತಿಯನ್ನೇ ಕೇಳಿದ್ದರು. ಬೆಳಗ್ಗೆಯಿಂದಲೇ ಅವನಿಗೆ ಕರೆ ಮಾಡಿದ್ದರಾದರೂ ಶಿವ ಅವರ ಜೊತೆ ಮಾತನಾಡಿರಲಿಲ್ಲ. ಅವರಿಗೂ ಎಲ್ಲ ಸುದ್ದಿ ಗೊತ್ತಾಗಿದ್ದು ಟಿವಿಯಲ್ಲಿ ಕ್ಷಣಕ್ಕೊಂದು ಸುದ್ದಿ ಹೇಳುತ್ತಿದ್ದ ನ್ಯೂಸ್ ಚಾನಲ್ಗಳಿಂದಲೇ, ಎಲ್ಲರ ಮೊಬೈಲ್ನಲ್ಲಿ ಹರಿದಾಡುತ್ತಿದ್ದ ವಿಡಿಯೋಗಳಿಂದಲೇ. ಅವರು ಕೂಡ ಹೆದರಿ ಊರಿಗೆ ಬರುತ್ತೇವೆ ಎಂದಿದ್ದರು. ಅವರ ಮಾತಿಗೆ ಶಿವ ಒಪ್ಪಿದ್ದ ಕೂಡ. ಶಿರಾ ಕೇಶವನ ಜೊತೆ ಮಾತಾಡಿ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡಿದ್ದಳು. ಎಲ್ಲರೂ ಅವನಿಗೆ ಧೈರ್ಯವಾಗಿದ್ದರು. ಆದರೆ ಅವನ ಧೈರ್ಯವಿದ್ದದ್ದು ಶಕ್ತಿಯಲ್ಲೇ ಅಲ್ಲವೇ? ಕೈಗೆ ಸಿಕ್ಕ ಮಾಹಿತಿಯಿಂದ ಶಕ್ತಿಯನ್ನು ಹುಡುಕಲಾಗದೆ ಮತ್ತೊಂದು ದಿನ ಕಳೆದೇ ಹೋಗಿತ್ತು ಅವನ ಜೀವನದಲ್ಲಿ ಅವಳಿಲ್ಲದೆ. ಕ್ಷಣ ಕ್ಷಣಕ್ಕೂ ಭಯ, ಮತ್ತೆ ಅವಳಿಗೆ ಏನು ತೊಂದರೆ ಕೊಟ್ಟು ವಿಡಿಯೋ ಹರಿಬಿಡುವನೋ ಎಂದು. ಅವನ ಕರೆಗಾಗಿ ಕಾದಿದ್ದ ಕೂಡ. ಅದರ ಸುಳಿವು ಕೂಡ ಇರಲಿಲ್ಲ. ಎತ್ತ ನೋಡಿದರೂ ಪ್ರಶ್ನೆಯಾಗಿಯೇ ಉಳಿದುಕೊಳ್ಳುವ ಅವನ ದಾರಿ ಸುಲಭವಾಗಿ ಭೇದಿಸಲಾಗದ ಚಕ್ರವ್ಯೂಹವಾಗಿಯೇ ಉಳಿದು ಬಿಟ್ಟಿತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.